ಎಲೆ ಮದನನೇ ನಿನ್ನಯವ ಇದಕ್ಕೆ ತಕೆ ಅನುಮಾನ ಎಲೆ ಮದನನೇ ನಿನ್ನಯವ ಎಲೆ ಮದನನೇ ನಿನ್ನಯವ ಹಿಮವತ್ ಪರ್ವತದ ತಪ್ಪಲು ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಹೌದು. ಪುಷ್ಕರಣಿಯ ತೀರ್ಥದ ಬಳಿಯಲ್ಲಿ ಆತ ತಪಸ್ಸು ಮಾಡುತ್ತಿದ್ದಾನೆ ಎಂದು ನಾವು ಕೇಳಿ ಬಲ್ಲೆವು ಅಲ್ಲವಾ? ಪ್ರಕೃತಿಯನ್ನು ನೋಡು, ಪ್ರಸನ್ನವಾಗಿದೆ. ಹೌದು. ಹಾವು ಹಾವುಗಳ ಜೋಡಿ, ಹಕ್ಕಿ ಹಕ್ಕಿಗಳ ಜೋಡಿ, ಹರಿಣ ಹರಿಣಗಳ ಜೋಡಿ, ಎಲ್ಲೆಲ್ಲೂ ಪ್ರಸನ್ನವಾದಂತಹ ಪ್ರೇಮ ಉಕ್ಕುವಂತಹ ಪ್ರಕೃತಿಯನ್ನು ನೋಡಿದರೆ ಎಂತವನಿಗಾದರೂ ಮೋಹ ಹುಟ್ಟದೇ ಇರದು ಅಗತ್ಯವಾಗಿ. ಇಂತಹ ಒಂದು ಪ್ರದೇಶದಲ್ಲಿ ಆತ ಜಡಶಿಲೆಯಂತೆ ತಪಸ್ಸು ಮಾಡುತ್ತಾ ಇದ್ದಾನಲ್ಲ. ಎಲ್ಲಿದ್ದಾನೆ? ಹುಡುಕು ಸ್ವಲ್ಪ. ನೀನು ಆಚೆ ಕಡೆ ನೋಡು, ನಾನು ಈ ಕಡೆ ನೋಡು. ಎಲ್ಲಿ? ಪಡಮುನಿ ಇಂದ್ರನೇ ಒಳಮಗನಾಗಿ ತಪಸ್ಸನ್ನು ಮಾಡುತ್ತೇರೋ ಇರುವೆಯಾ?
ನೀನೊಬ್ಬ ಮಹರ್ಷಿ. ತ್ರಿಶಂಕುವಿಗಾಗಿ ಪ್ರತಿಸರ್ಗವನ್ನೇ ಸೃಷ್ಟಿ ಮಾಡಿದಾತ. ಮಹರ್ಷಿಗಳ ತಪಸ್ಸು ಹೇಗೆ ಸಮಾಜಮುಖಿಯಾಗಿರಬೇಕು, ಇದರಿಂದ ಲೋಕಕ್ಕೆ ಏನು ಉಪಕಾರವಾಗಬೇಕು ಎಂಬುದನ್ನು ತೋರಿಸಿಕೊಟ್ಟ ಮಹಾನ್ ಸಮಾಜ ಸುಧಾರಕ ಮುನಿ ನೀನು. ಆದರೆ ಈಗ ಲೋಕವೆಲ್ಲ ಕಂಗೆಟ್ಟಿರುವ ಸಂದರ್ಭದಲ್ಲಿ ತಪಸ್ಸಿಗೆ ಕುಳಿತು ಜಗತ್ತನ್ನೇ ಮರೆತು ಬಿಟ್ಟೆಯ? ನೀನು ಮಾಡುವ ಕೆಲಸವೇನೋ ಇದು? ಬಿಡೋ ನಿನ್ನ ತಪಸ್ಸನ್ನು, ಬಿಡೋ ನಿನ್ನ ತಪಸ್ಸನ್ನು. ಬಿಡುವುದೇ ಇಲ್ಲ, ಅವನಿಗೆ ಕೇಳಿಸುವುದೇ ಇಲ್ಲ ನಾವು ಆಡಿದ ಮಾತು. ಹೌದು, ಎಲ್ಲ ಇಂದ್ರಿಯ ಲಿಪ್ತಿಗಳು ಒಳಗಿವೆ, ಮತ್ತೆ ಕೇಳಿಸುವುದಾದರೂ ಹೇಗೆ ಅಲ್ಲವಾ? ನೋಡುವ, ಕೇಳಿಸಲಿಕ್ಕೆ ನಮಗೆ ಗೊತ್ತುಂಟ. ಹೌದು ಹೌದು, ನೋಡ್ತಾ ಇರು, ನೋಡ್ತಾ ಇರು. ಸ್ವಲ್ಪ ಬದಲಾವಣೆ ಆಯಿತು ಅಲ್ವಾ? ಬುಡ ಎರಡರಲ್ಲಿಷ್ಟ ಆಯ್ತು. ಸ್ವಲ್ಪ ಹದವಾಗಿರುವಾಗ ಬೃಹತ್ ವೃಕ್ಷ ಗಾಳಿಗೆ ಹೇಗೆ ತೂಗಿ ತೊನೆಯುತ್ತೋ ಆಗ ಇದು ಬುಡ ಕದಲಿದೆ, ಸ್ವಲ್ಪ ಅಲುಗಾಡಿ ಅಲ್ವಾ? ಎರಡರಲ್ಲೇ ಇಷ್ಟ ಆಯ್ತು. ಹೌದು, ಈ ಸಂಯೋಗ ಮಿಥುನದ ಕೆಲಸ ಅಂತ ಹೇಳಿದ್ರೆ ಒಬ್ಬನೇ ಮಾಡುವುದಲ್ವಲ್ಲ, ಅದೇನು ಗರಡಿವನೇ ಅಲ್ಲ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳಿ. ಮಿಲನ ಮಹೋತ್ಸವ ನಡೆಯಬೇಕು ಅಂತ ಇದ್ರೆ ಇಬ್ಬರ ಮನಸ್ಥಿತಿ ಒಂದಾಗಿರಬೇಕು. ಪರಸ್ಪರ ಒಲಿದ ಜೀವಗಳು ಮಾತ್ರ ಮನ್ಮಥನ ಬಾಣಗಳ ರಸವನ್ನು ಆಸ್ವಾದಿಸುವುದಕ್ಕೆ ಸಾಧ್ಯ ಅಲ್ವಾ? ಆದ್ದರಿಂದ ಇನ್ನೆರಡು ಬಾಣ ಯಾರಿಗೆ ಗೊತ್ತುಂಟಾ? ಈಗ ಹೇಗೆ ಸ್ವಲ್ಪ ಅಲ್ವಾ? ಸರಿಯಾಯ್ತು, ಇಬ್ಬರಿಗೆ ಹದ ಆಯ್ತು. ಇನ್ನು ಪ್ರಕೃತಿಯು ಅದಕ್ಕೆ ಸ್ಪಂದಿಸಬೇಕಲ್ಲ. ಬಾಣ ಸ್ವಲ್ಪ ಹೆಚ್ಚಾದ್ರೆ ಎಲ್ಲ ಎದ್ದು ಓಡಿಯಾರು ಈಗಲೇ ಮನೆಗೆ. ಆದ ಕಾರಣ ಒಂದು ಬಾಣವನ್ನು ಈ ಇನ್ನು ನಿನ್ನ ಆಟ ಆರಂಭ ಆಗಲಿ. ನಾನಿನ್ನು ಬರ್ತೇನೆ, ನನ್ನ ಹೆಂಡತಿ ಕಾಯ್ತಾ ಇದ್ದಾನೆ. ಹೋಗಿ ನೀನು. ಮಾರುತ ಮಂದ ಬಂದು ಕಾರಿದು ರಮಣ ಚದಿನುಗ ನಡುವಿಗೆ ಬೀಸಿದ ಮಾರುತ ದಿಸೆಯುವ ಜಾರಿದು ಅಂದವಳ ಕುಚರಿವ ಮೇಲುದ ನರುಗಿ ಮಾರುತ
ಮೇಲುದ ನಡುವಿಗೆ ಮನುದ ಇದೆಂತಹ ಅನುಭವ. ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಬೇಕೆನ್ನುವಂತಹ ಉದ್ದೇಶದಿಂದ ಮಾರ ಹಾಗೂ ಮಾರುತರ ಜೊತೆಗೂಡಿ ಬಂದವಳು ನಾನು. ಮನ್ಮಥ ತನ್ನಲ್ಲಿದ್ದಂತಹ 2 ಶರಗಳನ್ನು ನನ್ನ ಮೇಲೆ ಪ್ರಯೋಗಿಸಿದ್ದೇ ತಡ. ಒಮ್ಮೊಮ್ಮೆ ಚಳಿ ಚಳಿ ಆಗುವುದು, ಮತ್ತೊಮ್ಮೆ ಬಿಸಿ ಬಿಸಿ ಎನಿಸುವುದು. ಒಮ್ಮೆ ಚಳಿ, ಒಮ್ಮೆ ಬಿಸಿ, ಮತ್ತೊಮ್ಮೆ ಚಳಿ. ಇದೆಂತಹ ದ್ವಂದ್ವ ಅನುಭವ. ಹೌದು, ಮನ್ಮಥ ತನ್ನ ಶರಗಳನ್ನು ಬಿಟ್ಟದ್ದೇ ತಡ. ನೋಡಬಾರದೆ, ಜೊತೆಯಾಗಿ ಬಂದಂತಹ ಮಾರುತ ಮಂದವಾಗಿ ಬೀಸುವುದಕ್ಕಾರಂಭಿಸಿದ. ಆತ ಬೀಸುವಂತಹ ದಿಸೆಯಿಂದ ನನ್ನ ಸೆರಗು ಜಾರುವುದಕ್ಕಾರಂಭವಾಗುತ್ತಾಯಿತು. ಜಾರಿದರೆ ಜಾರಲಿ, ಬಂದದ್ದು ಅದಕ್ಕಾಗಿ ಅಲ್ವಾ. ಜಾರಿದಂತಹ ಸೆರಗನ್ನು ಕಂಡಾಗ ಆ ವಿಶ್ವಾಮಿತ್ರ ನನ್ನತ್ತ ಬರುವುದು ಸಹಜವೇ ಅಲ್ಲವೇ. ದೂರದಲ್ಲಿ ಕುಳಿತಿದ್ದಾನೆ. ಎದ್ದಂತಹ ಕಾಲಕ್ಕೆ ಒಂದೊಮ್ಮೆಗೆ ಆತನಿಗೆ ನಾನೇ ಕಾಣಬೇಕು. ಆದ್ದರಿಂದ ಇಲ್ಲಿ ಸನಿಹದಲ್ಲಿರುವಂತಹ ವಿಶಾಲವಾದಂತಹ ವೃಕ್ಷಕ್ಕೆ ಹೊರಗಿ ಭುಜಗಳೆರಡು ಆತನಿಗೆ ಕಾಣುವ ಹಾಗೆ ನಿಂತುಕೊಳ್ಳುತ್ತದೆ. ವಾಹನ ಒಂದು ಕೈ ಹಿಡಿದು ನಿಲ್ಲಿಸಿ. ಅಯ್ಯೋ
ಯಾರದು ಹಿಂದಿನಿಂದ ಹೇಳಿದ ಹಾಗೆ ಭ್ರಮೆಗೊಂಡು. ಹೌದಪ್ಪ, ಭ್ರಮೆ ಒಳಗಾಗೋದು ಯಾವಾಗ? ನಾವು ಕನಸು ಮನಸ್ಸಿನಲ್ಲಿ ಎಣಿಸಲೇ ಇರುವಂಥದ್ದು ಪ್ರತ್ಯಕ್ಷವಾಗಿ ಅಕ್ಷಿಗಳಿಗೆ ಗೋಚರಿಸಿದಾಗ. ಬೇಡಪ್ಪ, ನನಗೆ ಅದೆಲ್ಲ ಬೇಡ. ಯಾಕೆ? ಎಲ್ಲವನ್ನು ಬಿಟ್ಟವರು, ಸನ್ಯಾಸ, ಎಲ್ಲವನ್ನು ತ್ಯಾಗ ಮಾಡಿದವರು. ನನಗೆ ಬೇಕಾದದ್ದು ಆಗ ನಾನು ನೋಡಬೇಡ ಅಂತ ಹೇಳುದು. ಹೌದಪ್ಪ, ಕಣ್ಣು ಬಿಡಬೇಕಲ್ಲ, ಕಣ್ಣು ಬಿಟ್ಟು ನೋಡಿದ್ರೆ ಕಾಣುತ್ತಾ ಉಂಟು. ಓಹೋ, ಯಾವುದೇ ಮಾನವರ, ಯುವಕರ ದೊಡ್ಡದು ಬೇಡ, ಈ ಮಾನವರ ಮನಸ್ಸು ಹಿಡಿದು ಮಂಗಲ ಹಾಗೆ ಹಾಗೆ ಸರಿ ಹಿಡಿದು ಕಟ್ಟು ಬಿಗಿಯುವುದಕ್ಕೆ ಯಾವುದು ಯಾವುದೇ ಹಗ್ಗವಲ್ಲ. ನೋಡಿ, ಇವಳ ಎದೆ ಭಾಗದಲ್ಲಿ 2 ಕಲಶ, ಕಾಮಿನಿ ಅದು ವಿಸ್ತಾರ ಇಲ್ಲ. ಈ ಕಲಶ ನಮ್ಮನ್ನು ಕಲುಷಿತನಾಗಿ ಮಾಡಿದೆ. ಹಾಗಿದ್ರೆ ಇವಳನ್ನು ನೋಡಿದಾಗ ಪ್ರಶ್ನೆ ಹಲವಾರು ಹುಟ್ಟುತ್ತಾ ಇದೆ. ಪ್ರಶ್ನೆಗೆ ಉತ್ತರ ಇಲ್ಲದವರು, ಉತ್ತರ ಇಲ್ಲದ ಪ್ರಶ್ನೆಯೂ ಅಲ್ಲ. ಹಾಗಿದ್ರೆ ಉತ್ತರ ಕೊಡ್ಬೇಕಲ್ಲ. ಯಾರ ಹತ್ರ ಕೇಳುವುದು? ಮರ, ಕಾನನದಲ್ಲಿ ಗಿಡ ಮರ ಉತ್ತರ ಕೊಡ್ತಾರ? ಹಾಗಿದ್ರೆ ಕೊಡುವುದಕ್ಕಾಗಿಲ್ವಾ? ಇದ್ದಾಳಲ್ವಾ? ಹೋಗಿ ಬುದ್ಧಿ ಉಂಟು. ನಾನು ಯಾರ್ಯಾರ ಕೈಯಿಂದ ಪ್ರಶ್ನೆಯನ್ನು ಸಾಯ್ಬೇಕು ಅಂತ ಬಹುಶಃ ಇವರಿಗೂ ಗೊತ್ತಿಲ್ಲ. ಹೆಣ್ಣು ಮಕ್ಕಳು ತೆಗೆದು ಒಂದು ಹೊಡೆದಂತೆ ಪೆಟ್ಟು 2, ಯಾವುದು ಒಂದು ಕೈ ಇನ್ನೊಂದು ಪಳೆಯದ್ದು, ಹಾಗೆ ಪೆಟ್ಟು ತಿನ್ನುವುದು ಬೇಡ. ಆದ್ರಿಂದ ನಾವು ಹೋಗ್ಲಿಕ್ಕೆ ಮನಸ್ಸು ಕೇಳುವುದಿಲ್ಲ. ಹೆಣ್ಣು ಮಕ್ಕಳ ಹತ್ರ ಮಾತಾಡಿ ನಮಗೇನು ಅಭ್ಯಾಸ ಇಲ್ವೋ? ನಾವು ಪೂರ್ವಾಶ್ರಮದಲ್ಲಿ ಇರುವಾಗ ನಮ್ಮದೇನು ಆ ಚಟ ಎಲ್ಲ ಬಿಟ್ಟವರು. ಆದ್ರಿಂದ ಕುಟು 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 ಅಂತ ಹೇಳಿದ್ರೆ ಒಂದು ಜಾತಿಯ ಪಾರಿವಾಳ ಜೋರಿಲ್ಲ. ನೋಡಿ, ನಾನು ಗಂಭೀರ ಧ್ವನಿ, ಅದು ಮೃದು ಧ್ವನಿ. ಹಾಗಿದ್ರೆ ಇದು ಯಾರು ಎಂಬುದು ನಮಗೆ ಅರ್ಥ ಆಯ್ತು. ನಗರವ ಜನ ಚಪ್ಪಳೆ ತಟ್ಟು ಕೇಳ್ತದೆ. ಏನೇ ಇರಲಿ, ಈಗ ಹೋಳಿಗೆ ಏರಿದೆ, ಜಾರಿದೆ, ಬಿದ್ದಿದೆ, ಹೋಗಿ ಮಾತನಾಡ್ತೇನೆ. ನಿಲ್ಲುವ ಕಾರಣಗಳನ್ನು ಕೇಳೋ, ನಿಲ್ಲುವ ಕಾರಣಗಳನ್ನು ಬೇಳನಾಳು ಕಾದ ಮಾಡಿ ಅಲ್ಲರೇ ಬಾಪುರೇ ಲಲನೆ ಅಲ್ಲರೇ ಬಾಪುರೇ ಲಲನೆ ಇದು ಬಾಯಿ ಬರೋದು ನಾಲಿಗೆ. ಯಾರಿಗೆ? ನಿನಗೆ. ಬಾಯಿ ಬಾಯಿ ಹಾಕಿ ಮಾತಾಡೋದಲ್ಲ, ಬಾಯಿ ಹಾಕೋದು ಜಾತಿಗೆ. ಬಾಯಿ ಬಾಯಿ ಬಿಟ್ಟು ಮಾತಾಡೋದು ಬೇರೆ. ಬಾಯಿ ಬಾರದೆ ಮಾತಾಡಿದ್ದ ನಾನು. ಮತ್ತೆ ನೀವು ಕೇಳಿದ್ದಪ್ಪ ಹೀಗೆ ಹಿಡಿದದಕ್ಕೆ. ಹೌದಾ? ನಿನ್ನ ಅಭಿನಯ ಇದ್ದದ್ದು ಹೀಗೆ. ಕಾರಣ ಉಂಟು. ಏನದು? ನಾನು ಹಾಗೆ ನಿನ್ನನ್ನು ನಿಲ್ಲಿಸಿದ್ರ ಮತ್ತೆಂತದ್ದು ಇದ್ರ ಅರ್ಥ ಎಂತದ್ದು? ಎಲ್ಲಪ್ಪ, ನಾನು ನಿಲ್ಲಿಸಿದ್ದಲ್ಲ, ಮತ್ತೆ ನಿನ್ನನ್ನು ನೀನೇ ನಿಲ್ಲಿಸುವ ಹಾಗೆ ಮಾಡಿದ್ದು. ನಾನು ನಿಂತುಕೊಂಡಿದ್ದೆ, ಹೊರಟಾಗ ಹೀಗೆ ನಿಂತಿ. ಅದೆಂತದ್ದು? ಕಾರಣ ಉಂಟು. ನೀರು ತುಂಬಿದ ಬಾವಿಗೆ ಒಂದು ಕಲ್ಲು ಹಾಕಿದ್ರೆ ಏನಾದಿತ್ತು? ತರಂಗಗಳು ಬರ್ತದೆ, ಅಲೆಗಳು ಇರ್ತದ. ಹಾಗೆ ವಿಶೇಷವಾಗಿದ್ದದನ್ನು ನಾವು ನೋಡಿದಾಗ ನಮ್ಮ ಮನದಲ್ಲಿ ಏನಾಗುತ್ತದೆ? ಪ್ರಶ್ನೆ, ಕುತೂಹಲ ಮೂಡುತ್ತದೆ. ಪ್ರಶ್ನೆ. ಹೌದು ಹೌದು ಹೌದಾ? ಹೌದು. ಪ್ರಶ್ನೆ ಮೂಡಿದಾಗ
ಇದು ನಿನಗೆ ಯಾವುದನ್ನು ಕಂಡಾಗ ಪ್ರಶ್ನೆ ಮೂಡಿತ್ತು? ನನಗೆ ಸಿಕ್ಕೀತೋ? ಯಾವುದು ನನಗೆ ಸಿಕ್ಕೀತೋ? ಯಾವುದು? ಪ್ರಶ್ನೆಗೆ ಉತ್ತರ ಮತ್ತೆ ಹೌದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಸಿಗುವಂತಹ ಉತ್ತರ ಆಗಿದ್ರೆ ಸಿಗುತ್ತದೆ. ಸಿಗುತ್ತದಲ್ಲ. ಉತ್ತರ ಇಲ್ಲದ ಪ್ರಶ್ನೆಯೂ ಅಲ್ಲ. ನಿನ್ನನ್ನು ಕಾಣುವಾಗ ಹಲವು ಹಂಬಲಿಸುತ್ತಾ ಇದೆ. ಹೆಣ್ಣು ಮಕ್ಕಳು ಚಂದದವರಿದ್ದಾರಂತೆ. ಹೌದು. ಎಲ್ಲಿ? ಎಲ್ಲಿ? ಮೇಲೆ. ಮರದಲ್ಲಿ ಅಲ್ಲ. ಮರದಲ್ಲಿ ಮಂಗ ಇಲ್ಲ. ನೀನು ನಿನ್ನನ್ನು ಹೇಳಿದ ಮೇಲೆ ಇರುವುದು ದೇವಲೋಕ. ದೇವಲೋಕವಾಸಿಯೇ ಲಾಲಿಸೈ ಮುನಿಪಾಲ ವೀರನೇ ಧನಜಾಲನುತನೇ ಪಾಲ ವೀರನೇ ಜನಜಾಲನುತನೇ ಲಾಲಿಸೈ ಮುನಿಪಾಲ ಎನ್ನಯ ಮೂಲವನು ಕರುಣಾಳುತನದನಿ ಲಾಲಿಸೈ ಮುನಿಪಾಲ ಎನ್ನಯ ಮೂಲವನು ಕರುಣಾಳುತನದನಿ ಇಂದ್ರಪುರ ಮಮ ಮಂದಿರವು ಸುಖದಿಂದಲಲ್ಲಿಗೆಲಿ ಇಂದ್ರಪುರ ಮಮ ಮಂದಿರವು ಸುಖದಿಂದಲಲ್ಲಿಗೆಲಿ ಮದನ ವೃಂದವನ ಗುಲವಿ ಮೂಲ ಮೇನಗೆ ಮೇನಗೆ ಎಂದು ಕರೆಯುತ್ತ ಬಂದುದನು ದಿನ ಜನ ವೃಂದವನ ಗುಲವಿ ಮೂಲ ಮೇನಗೆ ಎಂದು ಕರೆಯುತ್ತ ಬಂದುದನು ದಿನ ಲಾಲಿಸೈ ಮುನಿಪಾಲ ವೀರನೇ ಜನಜಾಲನುತನೇ ಲಾಲಿಸೈ ಮುನಿಪಾಲ ವೀರನೇ ಇದು ಎಷ್ಟನೇ ದಿವಸ? ಯಾವುದಕ್ಕೆ? ದೂರ ನಿಲ್ಲುವುದಕ್ಕೆ. ಹಾಗಲ್ಲವೋ? ಮತ್ತೆ ಹೇಗೋ? ಒಂದು ಗಂಡ ಹೆಣ್ಣು ಮಾತನಾಡುವಾಗ ನಡುವೆ ಅಂತರ ಬೇಕು. ಅಂತರ? ಹೌದು ಹೌದು. ಯಾರು ಹೇಳಿದ್ರು ಅಂತರ ಬೇಕು? ನಾನೇ ಹೇಳಿ. ಹೇಳುವ ಇರಬಾರ್ದು. ನನಗೆ ಅಭ್ಯಾಸವೇ ಇಲ್ಲ. ನಾನು ಅಭ್ಯಾಸ ಮಾಡಿಕೊಳ್ಬೇಕು. ಯಾಕೆ ಗೊತ್ತುಂಟಾ? ಯಾಕೆ? ನಮ್ಮಂತಹ ಪುರುಷರು, ಕಲಿ ಪುರುಷರು ಮಾತಾಡುವಾಗ ಸ್ವರ ಅದು ಯಾವುದರಲ್ಲಿ ಇಲ್ಲ. ಹೌದಾ? ಅವಾಗ ಅದು ಕರ್ಕಶ ಆಗುತ್ತೆ. ನನಗೆ ಕಿವಿ ಕೇಳಿಸುತ್ತದೆ. ನಿನಗೆ ಕೇಳ್ತದಪ್ಪ. ನೀ ದೂರ ಬೊಬ್ಬೆ ಹಾಕಿದ್ರೆ ಎದೆ ಹೊಡೆದ್ರೆ ಬೇಡ ಅಂತ ಅಲ್ಲಿ ನಿಂತು ಸೌಮ್ಯದಲ್ಲಿ ಮಾತಾಡಿದ್ರೆ ಸಾಕಾಗುತ್ತದೆ. ಮಾತಾಡ ಹತ್ತಿರ ನಿಂತು ಮಾಡು. ಹತ್ತಿರ ನಿಂತು ಮೆತ್ತಗೆ ಮಾತಾಡಿ ತಪ್ಪಿಲ್ಲ. ಓ ಮುನಿಪಾಲ ವೀರ ಬಾ ಅಂತ ಕರ್ತದಲ್ಲ. ನಿನ್ನನ್ನು ಸಂಬೋಧಿಸಿದ್ದು ನಾನು. ಸಂಬೋಧಿಸಿದವರಾದ್ರೆ ಕರೆದ ಹಾಗಲ್ವ? ಮತ್ತೆ ನಿನ್ನನ್ನು ಕೂಗಿದ್ದು. ಅಲ್ಲೇ ನಿಂತು ನೀನು ಕೂಗಬೇಡಪ್ಪ, ನಾನಿದ್ದೇನೆ. ನೀನೆಂತದಕ್ಕೆ? ನೀನು ಕೂಗದೇ ಇರುವುದಕ್ಕೆ. ಹಾಗಲ್ಲ ಮತ್ತೆ ಓ ಮುನಿಪಾಲ ವೀರನೇ, ಆಯ್ತೇನು? ಸುಂದರವಾದಂತಹ ಹೆಣ್ಣೊಬ್ಬಳನ್ನು ಕಂಡಾಗ ಯಾರಾದರೂ ಪುರುಷರು ಹೊಗಳಲೇಬೇಕು. ಹೊಗಳು ಹೊಗಳು ನಿನ್ನನ್ನು ಹೊಗಳಬೇಕಲ್ಲ? ಅಲ್ಲ ಹೇಳಿದ್ದಲ್ಲ, ನಿನ್ನನ್ನು ಹೊಗಳಬಹುದು. ಹೊಗಳಬಹುದು. ಹೊಗಳಿದ್ದು ಮಾತ್ರವಲ್ಲ, ನನ್ನ ಪರಿಚಯವನ್ನು ಕೇಳಬೇಕು ಮುಂದಾಗುತ್ತಾ ಇದ್ದೀನಿ. ಅಲ್ಲವೇ ಅಲ್ಲ, ಅಪರಿಚಿತರು ಪರಸ್ಪರ ಪರಿಚಯವನ್ನು ಮಾಡಿಕೊಳ್ಳಬಹುದು. ಮಾಡಬಹುದಲ್ಲ? ಮಾಡಬಹುದಲ್ಲ ಪರಿಚಯ. ಹಾಗೆ ಕೂಡ ಎಲ್ಲರಲ್ಲ, ಮತ್ತೆ ಕೆಲವರಲ್ಲಿ. ನಿನ್ನನ್ನು ನೋಡುವಾಗ ನಿಂತಹ ನಿಲುವು, ನೀನೊಬ್ಬ ಯೋಗ್ಯತಾವಂತ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಯೋಗ್ಯತಾವಂತರಿಗೆ ಕುಳಿತುಕೊಳ್ಳುವುದಕ್ಕೊಂದು ಟಿವಿ ಅಂತ ಅಲ್ಲಿ ತನಕ ನಿಂತಾಗ ಯೋಗ್ಯತೆ ಇರಲಿಲ್ಲ. ನೀನು ಹೇಳಿದ್ದು ಸತ್ಯ. ಹಾಗೆ ಇದು ಯಾವುದು? ನನ್ನ ಪರಿಚಯ ಕೇಳಿದೆಯಲ್ವಾ? ಹೌದು. ಇದು ಯಾವುದು? ಇದು ಯಾವುದು? ಇದು ಏನು ಮಣ್ಣಿಂದ ಮಾಡುತ್ತೇವೆ? ಇದು ಸ್ವರ್ಣ ಖಚಿತ. ಇದು ಬಂಗಾರದ್ದು. ಬಂಗಾರದ್ದ? ಹೌದು ಹೌದು. ಹಾಗೆ ನೀನಪ್ಪ ಬಂಗಾರಪ್ಪ. ನಿನ್ನದು ಯಾರು? ನನ್ನದನ್ನ. ಹಾಗಲ್ವೋ? ನೀ ಹೇಳಿದ ಹಾಗೆ ನಿನ್ನ ಭೂಲೋಕದವಳಲ್ಲ ನಾನು, ಈ ಲೋಕದವಳೇ ಅಲ್ಲ. ಈ ಲೋಕದವಳಲ್ವಾ? ರಾತ್ರಿ ಕಾಲದಲ್ಲಿ ಸಂಚಾರ ಮಾಡುದೆಲ್ಲ ಕೆಲವು ಇರ್ತದೆ. ಎಂತದು? ಪ್ರೇತ ಪಿಶಾಚಿ ಕಾಣ್ತೇನೆ. ಮತ್ತೆ ಮತ್ತೆ ಹೇಳಿದ್ದು ಪಾತಾಳ ಲೋಕದ್ದು.
ಸೊಂಟದ ಕೆಳಗೆ ಬಲ ಇರುವುದಿಲ್ಲ ಪಾತಾಳ ಲೋಕದವರು. ಹಾ ಹಾ ಆದ್ರಿಂದಲೇ ಹೊಟ್ಟೆಯಲ್ಲಿ ಹರಿದಾಡುವ ಕಾರಣ ಸರ್ಪ ಹೊಟ್ಟೆಯಲ್ಲಿ ನಾನದಲ್ಲ. ನೀನು ಸರ್ಪ ಅಲ್ವಾ? ಸರ್ಪ ಅಲ್ಲದಿದ್ರೆ ಮುಟ್ಟಬಹುದು, ಈ ಸರ್ಪವನ್ನು ಮುಟ್ಟುದು ಸ್ವಲ್ಪ ಕಷ್ಟ. ಯಾಕೆ ಮುಟ್ಟಿದ್ರೆ ಸಾಕು ಕಚ್ಚಿರ್ತದೆ. ನಾ ಮೇಲಿನ ಲೋಕದವರು. ಮೇಲೆ ಯಾವುದು? ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಹಲವಾರು ಮಂದಿ ಇದ್ದಾರೆ. ದೇವೇಂದ್ರ ಗೊತ್ತುಂಟ? ಏನು ಒಂದು ಗೊತ್ತಿಲ್ಲದೆ ನನಗೆ. ದೇವೇಂದ್ರನ ಒತ್ತಿನವಳು ಪರಿಚಯ ಉಂಟಾ? ಬೇಕಿತ್ತಂತ ಬೇಡ ಅಂತ ನಾನು ಹೊರಟದ್ದು. ಇದು ಅಪ್ಪದಲ್ಲ ಹೊಪ್ಪದಲ್ಲ, ಇದೊಂದು ಆಗಿದೆ, ಇದೊಂದು ಮತ್ತೆ ಸಾಗಿದೆ. ನಾನು ಯಾಕೆ ಕೂಗಿದೆ? ಮುನಿಪಾಲ. ಎಂತದ್ದು ಮುನಿಪಾಲ? ಎಂತದ್ದು ಹೋದದ್ದು? ಏನು ಇಂದ್ರನ ಹತ್ತಿರದಲ್ಲಿ ನೋಡ ಶಕ್ತಿ ಅಲ್ವಾ? ನಾ ಹೇಳಿದ್ದೆ ಚಾರು ಪುಷ್ಕರ ವಾರಿಯಲಿ ನಿಲ್ಲು ಚಾರು ಪುಷ್ಕರ ಬಾರಿಗಲಿ ನಿಲ್ಲೋ ಈ ದಾರಿಯಲ್ಲಿ ಜಾರಗೆಯುತ್ತ ಈ ದಾರಿಯಲ್ಲಿ ಸಂಚಾರಗೆಯುತ್ತ ಸೇರುತ್ತಿಗೆನು ಬಲಾರಿ ಪುರಿಯನು ಈ ದಾರಿಯಲ್ಲಿ ಸಂಚಾರಗೆಯುತ್ತ ಸೇರುತ್ತಿಗೆನು ಬಲಾರಿ ಪುರಿಯನು ಈ ರಸೆಯೊಳಿಗ ಚಾರು ಪುಷ್ಕರ ಮಾರಿಯಲಿ ನಿಂತು ಈ ರಸೆಗೆ ಬಂದಿರ ಸಂಪತ್ತಿಗೆ ಸಾಗಾರವು ಸುಖಕ್ಕೆ ಆಗಾರವು ಮೇಲು ಲೋಕವು ಪುಣ್ಯ ಲೋಕವು ಗಣ್ಯ ಲೋಕವಾದಂತ ಸ್ವರ್ಗದಿಂದ ಯಾರು ನನ್ನ ಅಟ್ಟಿದ್ದು? ಅಟ್ಟಿದ್ದಲ್ಲ, ನಾನೇ ಬಂದದ್ದು. ಮತ್ತೆ ಯಾಕೆ? ಕಾರಣವಿದೆ. ಏನು? ಸ್ವರ್ಗದಲ್ಲಿ ಏನು ಅಂತ ಹೇಳಿ. ಸ್ವರ್ಗ ಎಲ್ಲ ಇದ್ದು ಸ್ವರ್ಗದಲ್ಲಿ ಅಂತ? ಹೌದಪ್ಪ, ನೋಡಿದ್ದನ್ನೇ ನೋಡುವುದಲ್ವಾ? ಹೌದು, ನಿನಗೆ ನೋಡಿದ್ದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಬದಲಾವಣೆ ಹಾಗೆ ಬದಲಾವಣೆ ಬೇಕು. ಇವತ್ತಿದ್ದದ್ದು ನಾಳೆ ಅದೇ ಬದಲಾವಣೆ ಎನ್ನುವುದೇ ಇಲ್ಲ. ತಿನ್ಲಿಕ್ಕೂ ಅದೇ, ಇವತ್ತು ತಿಂದದ್ದನ್ನೇ ನಾಳೆ ತಿನ್ನು. ತಿನ್ನದು ಹೋಗುತ್ತದೆ ಮತ್ತೆ ಅಂತದ್ದೇ ಮತ್ತು ಅದೇ ಹಾಗೆ. ಆದ್ರೆ ಭೂಲೋಕದಲ್ಲಿ ಹಾಗಲ್ಲ. ನಿತ್ಯ ನೂತನವಾದಂತಹ ಪ್ರಪಂಚ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಎಲ್ಲರೂ ಬೆಟ್ಟು ಮಾಡಿ ತೋರಿಸುವುದು ಭೂಲೋಕವನ್ನು. ಪ್ರಕೃತಿಯಲ್ಲಿ ವ್ಯತ್ಯಾಸ ಅಲ್ವಾ? ಹಾಗಾಗಿ ಈ ರಸೆಯಲ್ಲಿರುವಂತಹ ಚಾರು ಪುಷ್ಕರಣಿಯಲ್ಲಿ ನಿಂದು ಚಾರೋ ಆರೋ ತೀರ್ಥ ಸ್ನಾನ ಮಾಡುವುದಕ್ಕೆ ಬಂದದ್ದಾನೆ. ತೀರ್ಥ ಸ್ನಾನ ಮಾಡಿ ಅದು ಹೌದು, ವಿಷಯ ಹೌದು. ಯಾಕೆ ಗೊತ್ತಿಲ್ಲ, ದೇವಲೋಕಕ್ಕೆ ಹೋಗುದು ಪುಣ್ಯ ಸಂಪಾದನೆ ಮಾಡಿ ಅಲ್ಲಿ ಸಂಪಾದನೆ ಪುಣ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡಬೇಕಾದ್ರೆ ಇಲ್ಲಿಗೆ ಬರ್ಬೇಕು. ಪುಣ್ಯ ಸಂಪಾದನೆ ಮಾಡಿ ಭೂಮಿಗೆ ಬರಬೇಕು. ಪುಣ್ಯ ಸಂಪಾದನೆಗೆ ಬೇಕಾ ಈ ರಸೆಯಲ್ಲಿರುವಂತಹ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿರುವಂತಹ ಪುಷ್ಕರಣಿ ನದಿಯಲ್ಲಿ ಮಿಂದು ಪುಷ್ಕರಣಿ ಪುಣ್ಯ ಅದೇ ನೋಡಿದೆಯಾ? ಸಮೀಪದಲ್ಲಿ ಹರಿಯುತ್ತಾ ಇದೆ ಮಾಲಿನಿ ನದಿ. ಆ ಮಾಲಿನಿ ನದಿಯಲ್ಲಿ ಮಿಂದೆದ್ದು ಸ್ನಾನಾಯ್ತು. ಹೌದು, ಮುಳುಗಿ ಮತ್ತೆ ಮುಳುಗಿದಿ ಹೋಗುತ್ತದೆ. ಮುಳುಗುವುದೇ ಹೇಳುವುದು. ಹೌದು, ಎಲ್ಲ ಪೂರ್ಣವಾಯ್ತು. ಹಾಗಾಗಿ ದಾರಿಯಲ್ಲಿ ಬರ್ತಿದ್ದೆ. ಈ ದಾರಿಗೆ? ಹೌದು, ಈ ದಾರಿಯನ್ನು ಹೊರಟದು ದೇವಲೋಕಕ್ಕೆ. ತರುಣಿಯರುಡಿಗೆ ವಿರಗವಿ ಕೌಶಿಕ ಬುರಿದನಾಗೆಗಳು ಪ್ರೇಮದಲ್ಲಿ ಏನು ಸರಸಿಜ ಮುಖಿ ನಿನ್ನ ಪರಿಚಿಸಿದ ಚನ ಶರವೆಚ್ಚ ಸ್ಮರಣು ಕಾಪಿಯಲಿಯೇ
ಅರಿಕ್ಷಣ ಸೈರಿಸು ಕರುಣವನಿರಿಗೋ ಅರಿಕ್ಷಣ ಸೈರಿಸು ಕರುಣವನಿರಿಗೋ ನೀನಿರಿದೆನ್ನ ವಿರಕವನಿರಿಸಿ ಅರಿಕ್ಷಣ ಸೈರಿಸು ಕರುಣವನಿರಿಗೋ ನೀನಿರಿದೆನ್ನ ವಿರಕವನಿರಿಗೋ ಸರಸಿಗ ನಿನ್ನ ಪರೀಕ್ಷಿಸಿರಾಚನ ಶರವೆಕ್ಕ ಹರನು ಆದಿಯಲಿ ಹೋಗಬೇಕು, ಹೊತ್ತಾಗುತ್ತದೆ ನನಗೆ. ಕರ್ಕೊಂಡು ಹೋಗ್ಬೇಕು ಯಾರಾದ್ರು? ಇಲ್ಲ, ನಾನೇ ಬಂದದ್ದು ನಾನೇ ಹೋಗುದು. ಹೌದಾ? ಹೌದು ಹೌದು. ಹೌದಾ? ಹೋಗುದು. ಸ್ವಲ್ಪ ಕಡಿಬಾರ್ದು. ಯಾಕೆ? ಅಯ್ಯೋ ದೇವ್ರೆ, ನಿನಗೇನಾಗುತ್ತೆ? ಅಯ್ಯೋ ನಿನ್ನನ್ನು ನೋಡಿದ ಮೇಲೆ ನನ್ನ ಕಣ್ಣನ್ನು ನಾನು ನಂಬುವುದಿಲ್ಲ. ಅದ್ಯಾಕೆ? ಇಂಥದ್ದಪ್ಪ, ಹಾ. ಇಂಥದ್ದು ಉಂಟ, ಯಾವ ಅರ್ಥದಲ್ಲಿ ಹೇಳಿದ್ದಂತ ಬೇಕು. ಇಂಥದ್ದು ಉಂಟ. ಸಂಶಯ ಅಲ್ಲದು, ಸಂದೇಹ ಅಲ್ಲ, ಇಂಥದ್ದೂ ಒಂದು ಉಂಟು. ಸಂತೋಷ. ಹಾಗೆ ಹಾಗೆ. ಹೌದು, ಇಂಥದ್ದು ಉಂಟಲ್ಲ ಇದು ಇದು. ದೂರ ನಿಂತು ಮಾತಾಡು. ಅಯ್ಯೋ ದೇವ್ರೆ, ಎಂತದ್ದು? ಮತ್ತೆ ಮತ್ತೆ ಅದಕ್ಕೆ ಕೈ ಹಾಕಿದ್ರೆ ನಿನ್ನನ್ನು ನೋಡಿದಾಗ ನೋಡಿದಾಗ ಸ್ವಲ್ಪ ನಿಲ್ಲು, ಸ್ವಲ್ಪ ತಡಿ, ಆಮೇಲೆ ಹೋಗು ಅಂತ ಹೇಳುವುದಕ್ಕೆ ನಾನು ಬಂದದ್ದು. ಅದ್ಯಾಕೆ? ಅಯ್ಯೋ ದೇವ್ರೆ, ನಿನಗೇನಾಗುತ್ತೆ? ನಿನ್ನನ್ನು ನೋಡಿದ ಕ್ಷಣ ನನಗೀಗ ಬೇಕು 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 ಅಂತಾಗಿದೆ. ಏನ್ ಬೇಕು 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 ಅಂತ ಅವ ಮಾಡಿದ್ದಲ್ಲ, ಒಬ್ಬರು ಇರುದಲ್ಲ, ಅಲ್ಲ ಯಾರಿದ್ದಾರೆ? ನನ್ನಪ್ಪ, ನಿನ್ನಪ್ಪ. ಮತ್ತೆ ಅವ ಮಾಡಿದ್ದು ಅಂತ ಹೇಳ್ತಿ. ಕಣ್ಣಿಗೆ ಕಾಣದವ, ಯಾರವ? ಶರೀರ ಇಲ್ಲದವಂತದವ ಅನಂಗ. ಆನಂಗ, ಮನ್ಮಥ. ಮನ್ಮಥ. ಅವನ ಅವೇನ್ ಮಾಡಿದ? ಮಗ ತೆಗೆದು ಬೇರೆ ಅಕ್ಷರ ಯಾರು ಹೇಳಿ. ಯಾಕೆ? ಇಂಥದ್ದು ಒಳ್ಳೆ ಒಳ್ಳೆ ಶಬ್ದಗಳೆಲ್ಲ ಉಂಟು. ಮತ್ತೆ ಪೋಲಿಯರ ಹಾಗೆ ಮಾಡ್ತೀನಿ. ಪೋಕರ? ಪೋಲಿ ಹುಡುಗರಿಗೆ ಪೋಕರ ಹಾಗೆ ಮಾಡ್ತೀನಿ. ಯಾರು ಪೋಕಾರ? ನೀನೇ ಸಾಕು ಪೋಕರ್. ಯಾಕೆ ಯಾಕೆ ಹೇಳಿದೆ? ಮತ್ತೆಂತದ್ದು? ಏನು ಹೊರ ತಪಸ್ವಿಯಾದಂತಹ ನಿನಗೆ ಮನ್ಮಥನ ಶರದ ಪ್ರಯೋಗದಿಂದಾಗಿ ನಿನಗೆ ಬೇಕು ಬೇಕು ಅನಿಸುವುದಕ್ಕೆ ಸಾಧ್ಯ ಉಂಟು ಉಂಟು. ನನಗೆ ಅಂತಲ್ಲ, ದೇವಲೋಕದಲ್ಲಿದ್ದವರಿಗೂ ಉಂಟು. ಹೋಗಿ ಈಗ ಹೋಗಿ ಬೃಹಸ್ಪತಿ ಅಂತ ಕೇಳಿ, ಅವನ ತಮ್ಮನ ಹೆಂಡತಿಯನ್ನು ಗರ್ಭಿಣಿಯನ್ನು ಕುಡಿದ ಕತ್ತೆ ಬಿಡಿಸಿ ಹೇಳ್ತಾನೆ. ಈಗ ನಿನಗೆ ಬೇಕು ಅಂತ ಹೇಳುವಾಗ ಇನ್ನೊಬ್ಬರ ಕತೆ ಹೇಳುವುದಕ್ಕೆ ಮುಂದಾಗಿದೆ. ದೇವಲೋಕದಲ್ಲಿದ್ದವರಿಗೂ ಉಂಟು ಅಂತ ಹೇಳಿ. ಹೌದಾ? ಋಷಿಗಳಿಗೆ ಋಷಿಗಳಿಗೆ ಇರಬಹುದು. ಉಂಟು ಎಂದ ಮಾತ್ರಕ್ಕೆ ತಾವು ಬಯಸಿದಂತಹ ಎಲ್ಲ ಆಸೆಗಳನ್ನು ಈಡೇರಿಸುವುದಕ್ಕೆ ಸಾಧ್ಯವಾಗುತ್ತದೆ. ದೇವಲೋಕದವರಿಗೆ ಒದಗಿದೆ ಅಂತ ನನಗೇನು ಕಷ್ಟ? ಎಲ್ಲ ತಪ್ಪು ಅವರನ್ನೇ ಉದಾಹರಣೆಯಾಗಿ ಹೇಳ್ತೀನಿ. ಅಯ್ಯೋ, ನಮಗೆಲ್ಲ ಶ್ರೇಷ್ಠ ಅದೇ. ಹೌದಾ? ನೋಡು, ನಾ ದೇವಲೋಕದ ಕಣ್ಣಿ, ನೀ ಭೂಲೋಕದ. ದೇವಲೋಕದ ಹೆಣ್ಣಿಗೂ ಭೂಲೋಕದ ಗಂಡಿಗೂ ಎರಕವಾಗುವುದಕ್ಕೆ ಸಾಧ್ಯವಿದೆ. ಯಾಕೆ? ಆಗಲಿಕ್ಕೆ ಯಾಕಿಲ್ಲ? ನಾನು ಹೇಳ್ತೇನೆ, ನೀನು ಭೂಲೋಕದಲ್ಲಿ ಪುಣ್ಯದ ಆರ್ಜನೆ ಮಾಡಿದವರು ದೇವಲೋಕಕ್ಕೆ ಬಂದಾಗ ಶಾರೀರಿಕ ಸುಖ ಕೊಡುವುದಿಲ್ಲವೇ? ಕೊಡ್ತೇವೆ. ಮತ್ತೆ ನೀನು ಪುಣ್ಯ ಸಂಪಾದನೆ ಮಾಡಿ ಇಲ್ಲಿ ಸಾಯಿ, ಆಮೇಲೆ ಅಲ್ಲಿ ಬಾ. ಪುಣ್ಯ ಸಂಪಾದನೆ ಮಾಡಿದ್ರೆ ಸತ್ತು ಬಂದದ್ದು. ನೀನು ಭೂಲೋಕದಲ್ಲಿ ಸತ್ತ ಬಳಿಕ ಮತ್ತೆ ಸ್ವರ್ಗಲೋಕಕ್ಕೆ ಬರ್ತೀಯಲ್ಲ, ಹೌದಾ? ಆಗ ನಿನಗೆ ಸುಖ ಸಂತೋಷ ನೀಡುತ್ತೆ. ಹಾಗಿದ್ರೆ ನೀನು ಪ್ರೇತವನ್ನು ಕೊಡುವಳು. ಪುಣ್ಯ ಸಂಪಾದನೆ ಮಾಡಿ ಮೇಲೆ ಬರುವುದು ಮೇಲೆ ಅಂತ ಹೇಳಿದ್ರೆ ಪ್ರಯತ್ನವೇ. ಮತ್ತೆ ನೀವು ಸಶರೀರವಾಗಿ ಬರ್ತೀರಿ. ಹಾಗಾಗಿ ನನಗೂ ನಿನಗೂ ಸರಿಯಾಗುವುದಿಲ್ಲ. ಏನು ಹೋದ್ರೆ ನಾನು ಹಾಗೆ ಬಿಡ್ತೇನೆ. ಕೋಲ ಭವನ ನಾನು ಕೋಲದೊಳ ನಮದವಿಯನ್ನು ಪಡೆದು ನಾನು ನನಗಿಗೋ ನಾ ಬಡ ತೆಗೆದು ಬೇರೆ ಏನಲ್ಲ, ನೀನು ದೇವಲೋಕದವಳ. ಇವತ್ತು ಹೀಗಿದ್ದಿ, ಸ್ವಲ್ಪ ದಿವಸ ಬಿಟ್ಟರೆ ನೀನು ಹೀಗಾಗುತ್ತೆ. ನಿನ್ನ ದೇವಲೋಕದಲ್ಲಿ ಇಂದ್ರ ಎಲ್ಲಿ ಹುಟ್ಟಿದ್ದು? ಹುಟ್ಟಿದಿಲ್ಲಿ ಆದ್ರೆ ಮತ್ತೆ ನೀನು ಅಲ್ಲಿ ಎಲ್ಲಿ ನೀನು ಪುರಾಣ. ನಾನು ನೇರವಾಗಿ ಹೇಳ್ತೇನೆ, ಒಂದೇ ಮಾತಿನಲ್ಲಿ ಹೇಳ್ತೇನೆ, ನೀನು ನಿನ್ನ ಶಾರೀರಿಕ ಸುಖವನ್ನು ಕೊಡುತ್ತೀಯೋ ಇಲ್ಲ? ಕೊಡದಿದ್ರೆ ಕೊಡ್ಬೇಕು. ಶಾಪ ಕೊಡಗೂಡುವೆನಿಲ್ಲ ಗಿಡದಲ್ಲಿ ಸೌಂದರಿ ಪಡೆಯುವನ ಕಲಿ ಬಿಡನೆನು ತರಿ ಕೊಡಬಡು
ಈಗ ಕೊಡ್ತೇನೆ ಶಾಪ ಶಾಪ ಬೇಡ 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 ಅಲ್ಲ ಪಾಪ ನಾನು ಆಡಿದ ಮಾತು ಅಪರಾಧವಾಯಿತು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಬೇಕು ತಪ್ಪಾಯ್ತು ತಪ್ಪಾಯ್ತು ನೀವು ಕೇಳಿದ ಹಾಗೆ ಎಲ್ಲರಿಗೂ ಗೊತ್ತಾಯ್ತಲ್ಲ ಇಷ್ಟು ದಿವಸ ಗೊತ್ತಾಗುವಾಗ ಗೊತ್ತಾಯ್ತು ಅಲ್ಲ ಇಷ್ಟು ದಿವಸದಲ್ಲಿ ಮಾಡುದು ತಪ್ಪು ಅಂತ ಗೊತ್ತಾಯ್ತಲ್ಲ ಹೌದು. ಈಗ ಗೊತ್ತಾಯ್ತಲ್ಲ ಗೊತ್ತಾಯ್ತು. ಈಗ ನಾವು ಶಾಪ ಕೊಡ್ತೇವೆ ಅಂತ ಹೆದರಿಕೊಂಡು ಹಾ. ಈಗ ತಲೆ ಸರಿ ಇಲ್ವಾ ಯಾಕೆ ಇಷ್ಟು ಚಂದದ ಹೆಣ್ಣಿಗೆ ಯಾರಾದ್ರೂ ಶಾಪ ಕೊಟ್ಟು ಭಸ್ಮ ಮಾಡಿ ಮತ್ತೀಗ ಹಿಡ್ಕೊಂಡದು ಕೊಡ್ತೇನೆ ಕೊಡ್ತೇನೆ ಅಂತ ಅದೆಂತದ್ದು? ಅದೆಂತದ್ದು ಯಾ ಮಗನೇ ಅನ್ಯಾಯ ಮಾಡ್ತೀಯಾ ನಿನ್ನ ಸೊಂಟ ಮುರಿಯುತ್ತೆ ತಾಯಿ ಹೇಳ್ತಾಳೆ ಹೌದಾ ಹೌದು. ಮಗುವಿನ ಸೊಂಟ ಮುರಿಯುತ್ತಾಳೆ ಸಾಧ್ಯವೇ ಹಾಗೆ ಹೆಣ್ಣು ಚಂದದ ಹೆಣ್ಣು ಮಕ್ಕಳಿಗೆಲ್ಲ ಇದ್ದವರಿಗೆಲ್ಲ ಶಾಪ ಕೊಟ್ರೆ ನನಗೆ ಏನು ಅಂತ ಹೇಳ್ತಾರೆ ನನಗೆ ಸಿಗುತ್ತದೋ ಇದು ನಾಟಕವೀಗ ನಾಟಕದಲ್ಲಿ ಪ್ರಾಮುಖ್ಯ ನಾನು ಹೌದಾ ನನ್ನದು ಹೇಗಾಯ್ತು ಎಂತದ್ದು ಇದು ಕಾಲು- ಹೇಗಾಯ್ತು ಅಂತ ನನ್ನದು ನಟನೆ ಹೇಗಾಯ್ತು ನಾಟಕ ಕಾಲಿಡ್ದದ್ದು ತಪ್ಪಾಯ್ತು ಕ್ಷಮಿಸಿ ಅಂತ ಹಾಗಿದ್ರೆ ನಿಮ್ಮ ನಟನೆಗೆ ನನ್ನದು ನಾಟಕವೇ ಒಮ್ಮೆ ಸುಮ್ಮನಿರಿ ಅದ್ಯಾಕೆ ನೀರು ನೀರೆಲ್ಲ ಜಲ ಯಾಕೆ? ಮತ್ತೆ ಅದಕ್ಕೆಲ್ಲ ವ್ಯತ್ಯಾಸ ಉಂಟು ಇದು ಇದು ನಾಟಕ ಅಲ್ಲ ಅದಾ ಅದೆಂತದ್ದು ಕಾಣ್ತದೆ ನನಗೆ ಕಮಂಡಲ ನಾಟಕ. ಕಮಂಡಲದಲ್ಲಿರುವಂತಹ ಜಲವನ್ನು ನಾನು ಮಂತ್ರ ಪಠಿಸಿದ್ದಕ್ಕೆ ಹೋಗಿ ಮೇಲೆ ಊದಿದ ಮೇಲೆ ನಿನಗೆ- ಅಯ್ಯೋ ಬೇಡ ತಪ್ಪಾಯ್ತು ಕ್ಷಮಿಸಿ ಕ್ಷಮಿಸಿ ನಾವು ಓದಿದ ನಮ್ಮವರೆಲ್ಲ ಓದುವುದು ಊದುವುದು ಇದು ನಾಟಕ ಅಲ್ಲ ಇದು ಸತ್ಯ ಸತ್ಯ ಸತ್ಯವಾ ಹೌದು. ಹಾಗಿದ್ರೆ ನೀನು ಕೂಡುತ್ತಲ್ಲ ಕೊಡ್ತೇನೆ ಕೊಡ್ತೇನೆ ಅದು ಅವ ಅನ್ಯಾಯ ಮಾಡಿದ್ದು ಹೋಗ್ಲಿ. ಮನ್ಮದ ಅವ ಹೋಗ್ಲದೆ ಈಗ ಇನ್ನು- ಕೂಡುವುದು ಕೊಡಬಹುದು ಅವನು- ಅದೊಂದು ತಾಹತ್ತು ಅಯ್ಯೋ ನೀ ಎಷ್ಟು ಮಾತಾಡ್ತಿ ಒಂದು ಷರತ್ತುಂಟು ನಿನ್ನದು ಎಂತದ್ದು ಹಳತ್ತು ಹಳತ್ತಲ್ಲ ಷರತ್ತು ಎಂತದ್ದು ನಿನ್ನಿಂದ ಹ, ನನಗೆ ಹ, ಒಂದು ಮಗುವಾಗುವ ತನಕ ಹ. ನಿನ್ನೊಟ್ಟಿಗೆ ಇರ್ತೇನೆ ಮತ್ತೆ ಆಮೇಲೆ ಮತ್ತೆ ಎಲ್ಲಿಗೆ ಅಂತ ಕೇಳಲಿಕ್ಕೆಲ್ಲ ಹೋಗುದು ಹೋಗುದು. ಅಲ್ವಾ ಹೌದು. ಹಾಗಿದ್ರೆ ಅದಕ್ಕೆ ಏನಾಗಬೇಕು ಬಾ 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 ಬಾ. ಹಾಗಾಗುದಿಲ್ಲ. ಮತ್ತೆ ಭಾಷೆ ಕೊಡ್ಬೇಕು ನಿನಗಿಲ್ವಾ ನನಗುಂಟು ಇದ್ದದ್ದು ಇಲ್ಲದನ್ನು ಕೊಡು ಅಂತ ಹೇಳಿದಲ್ಲ ಕೈತಕ್ಕಿ ಭಾಷೆ ಕೊಡ್ಬೇಕು ತ್ರಿಕರಣ ಪೂರ್ವಕವಾಗಿ ಹೌದು. ಇನ್ನು ದೀರ್ಘ ಮಾತಾಡಬಾರ್ದು ಅಂತ ಬೇಡ, ಬೇಡ, ಬೇಡ. ಈಗ ಎನ್ನಿಂದಲಾಗಿ ನಿನ್ನ ಗರ್ಭದಲ್ಲಿ ಒಂದು ಮಗು ಹುಟ್ಟುವಲ್ಲಿವರೆಗೆ ನಿನ್ನ ಕರ ಹೀಗೆ ಬಾ ಹೀಗೆ ಬಾ ತನಗೊಂದರ ಮೊದಲದಿಂದ ತನಗೊಂದರ ತನಗೊಂದರ ತನಗೊಂದರ